ಆಯ್ಕೆ ಆಗಿದ್ರಿ ಅದೇ ಸ್ಫೂರ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ನಿಮ್ಮೆಲ್ಲರೂ ಈ ತರ ಮಾಡಬೇಕು ಅನ್ನೋದು ಭಾವನೆ ಇತ್ತು. ನಮ್ಮ ದೇಶಕ್ಕೆ ಹೇಳಿದೆ ಅದು ಆಗಿರ್ಲಿಲ್ಲ. ಈ ತರ ಇವತ್ತು ಕಾರ್ಯಕ್ರಮ ಮಾಡಬೇಕಾದ್ರು ವಿಳಂಬವಾಗಿ ಇವತ್ತಾಗಿದೆ. ಈ ಒಂದು ಸಮಾರಂಭ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರಾದಂತ ನಾರಾಯಣಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ನಮ್ಮ ಕೂಗಿಗೆ ಹೋಗ್ಬಿಟ್ಟು ಇಲ್ಲಿ ಆಗಮಿಸಿದ್ರಿ. ನಿಮ್ಮೆಲ್ಲರೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ನಾನು ಅವಾಗಲೇ ಈಗ ಹೇಳೋ ಮಾತು ಮೊದಲೇ ಹೇಳ್ಬಿಟ್ಟೆ. ನಮಗೆ ಈಗ ಕಳೆದ 5 ವರ್ಷದಲ್ಲಿ ನೀವು ಒಂದು 3 ಜನ PDOಗಳು ನೋಡಿರ್ಬೋದು ಅಂತ ಅನ್ಕೋತೀನಿ. ಸೆಕ್ರೆಟರಿಗಳು ನಾನೇ 4 ವರ್ಷ ಇದ್ದು ಹೆಚ್ಚು ಕಮ್ಮಿ. ಈಗ ಇನ್ನೊಂದು 2-3 ತಿಂಗಳು 4 ವರ್ಷ ಆಯಿತು. ಎಲ್ಲಿಂದ ಒಬ್ಬರು ಸೆಕ್ರೆಟರಿ ಇದ್ರು. ನಾನು ಸ್ಟಾರ್ಟಿಂಗ್ ಬಂದಾಗ 2022ರಲ್ಲಿ ಅಷ್ಟೊಂದು ನನಗೆ ಯಾರು ಪರಿಚಯ ಜಾಲಕ್ಕೆ ವಸ್ತುದು ನನಗೆ. ಅದರೊಳಗೆ ಬಂದಾಗ ನಮ್ಮ ಬಾಜಮ್ಮ ಅವರು ಅಧ್ಯಕ್ಷರು, ಅವಾಗ ಮಮತಾ ಅಂತ PDO ಅವರು ಇದ್ರು. ಆವಾಗ ನಾನು ಬಂದ ಸಭೆಗಳು ಮಾಡಿದಾಗ ಒಂದು 3-4 ಸಭೆ ಜನ ಅವ್ರ ಇದ್ರೆ ನನ್ನೇ ಬಿಟ್ಬಿಟ್ರಿ ಉಪಾಧ್ಯಕ್ಷ ನೀವು. ಅದು ಹೇಳ್ಬೇಕಂತ ಅವ್ರಿಬ್ರು ಮಾತ್ರ ಯಾಕೆ ಕೇಳಿದೆ. ಲಾಸ್ಟ್ ಇದ್ರು ಮತ್ತೆ ಅಧ್ಯಕ್ಷರಾಗಿ ಬಾಜಮ್ಮನವರು, ಮಮತಾ ಅವ್ರ PDO. ಮಮತಾ ಮೇಡಮ್ ನೆನ್ಸ್ಕೊಂತೀರ, ಇಲ್ದಿರೋರಲ್ಲ ಒಂದು 3-4 ಸಭೆಯಲ್ಲಿ ಬಂದಾಗ ನಾವು ಕರೀದರು ಮೆಂಬರ್ ಕೂತ್ಕೊಳ್ಳಂಗೆ ಅಷ್ಟೊಂದು ಕೋರಂ ಇರೋದು. ಏನೋ ಕ್ಯೂರಿಯಾಸಿಟಿ, ಏನೋ ಪಂಚಾಯತಿ ನಡೀತಿದೆ ಅಗಾಧವಾಗಿ ಅಂತ ನಗಣ್ಣುಗಳ ಅನುಭವ ತರ ನಡೀತಿತ್ತು. ಅವಾಗ ಒಂಥರ ವಿಧಾನಸಭೆ ಸೆಷನ್ ನಡೆಯೋದು. ನನ್ನ ಅನುಭವದಲ್ಲಿ ಆಗಿರೋದು ಒಂದು 3 ತಿಂಗಳೇನೋ ಅವಾಗ. ಆಮೇಲೆ ಅದೇನ ಟ್ರಾನ್ಸ್ಫರ್ ಆಯ್ತು, ನನಗೆ ಜಾಬ್ ಕೊಟ್ಟರು. 1-2 ತಿಂಗಳು ನಾನು ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ನಾನು ಇಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಸುಮಾರು 3-3.5 ವರ್ಷ ಆಗ್ತಾ ಬಂತು. 2022 ಆಗಸ್ಟ್ಗೆ ಬಂದೆ. ನಾನು ಬಂದಾಗ ಆಕ್ಚುಲಿ ಅಧ್ಯಕ್ಷರಾಗಿದ್ದವರು ಗೌರಮ್ಮ ಅವರು ಮತ್ತು ಉಪಾಧ್ಯಕ್ಷರು ಪ್ರವೀಣ್ ಅವರು. ಸುಮಾರು ನಾನು ಆಮೇಲೆ ನವೀನ್ ಅವ್ರನ್ನು ಅಧ್ಯಕ್ಷರಾಗಿ ನೋಡಿದೆ. ಆಮೇಲೆ ನೆಕ್ಸ್ಟ್ ನಾರಾಯಣಪ್ಪ ಅವರು, ಮಂಜುನಾಥ್ ಅವ್ರನ್ನು ನೋಡಿದೆ. ಎಲ್ಲರೂ ಅಂದರೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ. ಏಳು ಬೀಳುಗಳನ್ನು ನೋಡಿದ್ದೀನಿ ನಾನು. ಬಟ್ ಏಳು ಬೀಳಲ್ಲಿ ಏನೂ ತೊಂದರೆ ಆಗ್ತಿರೋ ಥರನೂ ನಡ್ಕೊಂಡಿದ್ದಾರೆ, ಸಹಾಯನೂ ಮಾಡಿದ್ದಾರೆ. ನಾನು ಇಲ್ಲಿ ತನಕ ಅಭಿವೃದ್ಧಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ, ಏಳಿಗೆಯಲ್ಲಿ, ಕಾಮಗಾರಿಗಳು ಮಾಡೋದ್ರಲ್ಲಿ ಎಲ್ಲ ರೀತಿ ಸಹಾಯ ಮಾಡಿದ್ದಾರೆ. ಅಭಿನಂದನೆಗಳನ್ನು ಕೊಡ್ತೀನಿ. ಮತ್ತೆ ಮುಂದೆನೂ ಕೂಡ ನೀವು ಆಯ್ಕೆಯಾಗಿ ಬನ್ನಿ ಅಂತ. ನಮಸ್ಕಾರ. ಇಲ್ಲಿ ನನಗಿನ್ನ ಹೆಚ್ಚಿಗೆ ಅವಧಿ ಸೇವೆ ಸಲ್ಲಿಸಿರೋರು ಅವರೇ ನಮ್ಮ ಬತ್ತೇಗೌಡರು, ನಾಗರಾಜ್ ಅವರೆಲ್ಲ ನನಗಿನ್ನ ತುಂಬ ಹಿರಿಯರು. ಅವ್ರು ನನಗಿನ್ನ ಹೆಚ್ಚಿನದಾಗಿ ಇಲ್ಲಿ ಕೆಲಸ ಮಾಡೋರೆ. ಅವರು ಮಾತಾಡಲಿ, ಅವ್ರ ಪರವಾಗಿ 1-2 ವಿಚಾರ ಮಾತಾಡಬೇಕು ಅನ್ನಿಸ್ತಾ ಇದೆ. ನಾನು ಬಂದು 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದಾಗ ಭುವನಕ್ಕ, MRS, ನಮ್ಮ ಅಪ್ಪಿ ಅವರು ಮತ್ತು ಇನ್ನೊಂದಿಬ್ಬರು ಇದ್ದರು. ಅವಾಗಿಂದ ನಾನು 14 ವರ್ಷ, ಇದು 3ನೇ ಬಾಡಿ. ಎಲ್ಲರೂ ಅವತ್ತಿಂದ, ನಾವು ಸ್ವಲ್ಪ ದೂರದಿಂದನೇ ಬಂದು ಕೆಲಸ ಮಾಡ್ತಾ ಇರೋದು. ಅವತ್ತಿಂದ ಎಲ್ಲರೂ ಏನು ಸಹಕಾರ ಕೊಟ್ಟಿರೋ ಅದೇ ಸಹಕಾರ ನೀವು ಕೊಟ್ಟಿದ್ದೀರಾ. ನಮಗಿಲ್ಲಿ ಪಂಚಾಯತಿ ಅಂದಮೇಲೆ ವ್ಯತ್ಯಾಸಗಳು ಬಂದೇ ಬರ್ತವೆ. ಅದಕ್ಕೆ ಅದನ್ನು ಪಂಚಾಯತಿ ಅನ್ನೋದು. ವ್ಯತ್ಯಾಸಗಳಿಲ್ಲದೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಯಲ್ಲಪ್ಪಣ್ಣವ್ರು ಹೇಳ್ದಂಗೆ ಬೇರೆ ಪಂಚಾಯತಿಗೆ ಹೋಲಿಸಿದ್ರೆ ನಮ್ಮ ಪಂಚಾಯತಿಲಿ ವ್ಯತ್ಯಾಸಗಳು ಇದೆಲ್ಲ ಕಡಿಮೆನೇ. ತುಂಬ ಸಹಕಾರದಿಂದ ಎಲ್ಲ ನಡ್ಕೊಂಡು ಹೋಗುತ್ತೆ. ನಾನು ವಿಶೇಷವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಬಾಡಿನಲ್ಲಿ ನಮಗೆ ಕೊನೆ ಬಾಡಿನಲ್ಲೂ ಏನು ಸಂಬಳಗಳನ್ನೆಲ್ಲ ಕೊಡ್ತಾಯಿದ್ರು, ಅದನ್ನಕ್ಕೆ ಹೋಲಿಸ್ಕೊಂಡು ಈ ಬಾಡಿನಲ್ಲಿ ಸ್ವಲ್ಪ ನಮ್ಮ ಕಷ್ಟಗಳನ್ನೆಲ್ಲ ನೋಡಿ ಮೊನ್ನೆ ರೀಸೆಂಟಾಗಿ ಸಂಬಳ ಎಲ್ಲ ಜಾಸ್ತಿ ಮಾಡಿದ್ದೀರಾ. ಅದಕ್ಕೆ ನಾವು ನಮ್ಮ ಸಿಬ್ಬಂದಿ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಆಮೇಲೆ ಇಲ್ಲಿ ನಮ್ಮಲ್ಲೂ ಕೆಲವು ತಪ್ಪುಗಳಾಗಿದ್ರೆ ಯಾರಾದರೂ ಏನಾದರೂ ಇದ್ದರೆ ಕ್ಷಮಿಸಿ, ನಮ್ಮನ್ನ ತಿದ್ದಬೇಕು. ಇಲ್ಲ ಏನಾದರೂ ತಿಳುವಳಿಕೆ ಇದ್ದರೆ ಹೇಳಿದ್ರು ನಾವು ಅಳವಡಿಸ್ಕೊಂಡು ಮುಂದೆ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಇದು ಮಾಡ್ತೀವಿ. ಇಷ್ಟು ಹೇಳಿ ನಿಮಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಆಮೇಲೆ ಇದು ಬೀಳ್ಕೊಡುಗೆ ಸಮಾರಂಭ ಅಂದರೆ ದುಃಖದ ವಿಚಾರನೆ ಒಪ್ಕೊಂತೀನಿ. ಹಂಗಂತ ನಿಮ್ಮನ್ನ ತಳ್ಳೋದಲ್ಲ, ಇದೊಂದು ಗೌರವ. ನೀವು ಇಷ್ಟು ದಿನ ನಮ್ಮ ಜೊತೆಗೆ ಒಡನಾಟ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದ್ದೀರಾ, ಅದನ್ನ ಗೌರವಪೂರ್ವಕವಾಗಿ ಗೌರವ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಪ್ಪಿ ಅವ್ರು ತಮಾಷೆಗೆ ಹೇಳಿದ್ರು, ಅದನ್ನ ತಮಾಷೆಗೂ ತಾಣಲ್ಲ, ಬಟ್ ಅದು ದುಃಖದ ವಿಚಾರ ಅಂತ ಏನಲ್ಲ. 22 ವರ್ಷ ಆಯ್ತು. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳ್ಬೇಡ. 2004 ಬಂದಿರೋದು. 2004 ಬಂದು ಹೊಸದಾಗಿ ಇಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆನೇ ಇರಲಿಲ್ಲ. ನಾನೇ ಪ್ರಥಮವಾಗಿ ಬಿಲ್ ಕಲೆಕ್ಟರ್ ಹುದ್ದೆ ವೆಂಕಟೇಶಣ್ಣ ಅಂತಿದ್ರು, ಅವ್ರನ್ನ ತೆಗೆದಿದ್ರು ಆ ಟೈಮಲ್ಲಿ. ಆಮೇಲೆ ನಾನು ಬಂದ್ಮೇಲೆ ಮತ್ತೆ ಅವ್ರನ್ನ ತಗೊಂಡ್ರು.
22 ವರ್ಷದಿಂದ ಭಾಳ ಒಂದು 5 ಬಾಡಿಯನ್ನು ನೋಡ್ತಾ ಇದೆ. 5ನೇ ಬಾಡಿ 4ನೇ ಬಾಡಿ ಎಲ್ಲರೂ ನಮಗೆ ಅಂತ ಇದು ಮಾಡಿದ್ರು. ನಾನು ಇತ್ತೀಚೆಗೆ ಒಂದು 3-4 ವರ್ಷದಿಂದ ನಾನು ಭಾಳ ತಪ್ಪು ಮಾಡಿದೆ. ಆ ತಪ್ಪುಗಳನ್ನು ತಿದ್ದಿ ಏನು ಮಾಡ್ತಾ ಇರೋ ಸರಿಯಲ್ಲ ಅಂತ ಸರಿ ತಂದು ಬಾಡಿ ಅಂದರೆ ಈ ಬಾಡಿ ನಾನು ಮತ್ತೆ ಮರುಜೀವನ ಕೊಟ್ಟಂಥ ಬಾಡಿ ಇದು. ನನಗೀಗ 2 ವರ್ಷಕ್ಕೆ ಹಿಂದೆ ಬ್ರೈನ್ ಟ್ಯೂಮರ್ ಆಪರೇಷನ್ ಆಯಿತು. ನಾನು ಬದುಕಲ್ಲ, ಸತ್ತೋಗ್ತೀನಿ, ಬರಲ್ಲ ಆಫೀಸ್ಗೆ ಅಂತ ನನ್ನ ಅಮಾನತ್ತು ಅಂತ ಒಂದು ಇದು ಮಾಡಿ ನನ್ನ ಹೊರಗಿಟ್ಟಿದ್ರು. ಬರೋಷ್ಟೊತ್ತಿಗೆ ನಾನು ಬಿಡಲಿಲ್ಲ. ನಾನು ಸಾಯೋವರೆಗೂ ಇಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡಬೇಕು, ಒಳ್ಳೇದು ಅನ್ಸ್ಕೊಂಡು ಹೊರಗಡೆ ಹೋಗಿ ಕೆಟ್ಟದ್ದು ಅನ್ಸ್ಕೊಂಡು ಹೋಗೋಕೆ ಇಷ್ಟಪಡಲ್ಲ ನಾನು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೈ ಕಾಲು ಬಿದ್ದು ಕೇಳ್ಪಟ್ಟೆ. ಒಂದು ಅವಕಾಶ ಕೊಟ್ಟರು, ನೋಡೋಣ ನಿಮ್ಗೆ ಒಂದು ಅವಕಾಶ ಕೊಡ್ತೀವಿ ಅಂತ. ಅದ್ರ ಇಲ್ಲಿ ಹೆಚ್ಚು ನಮಗೆ ಎಲ್ಲ ಒಬ್ಬರು ಅಂತಲ್ಲ, ಎಲ್ಲರೂ ನಮ್ಮನ್ನ ಕೈ ಹಿಡಿದು ಆಯಿತು ಈ ಸಾರಿ ಕ್ಷಮಿಸೋಣ ಅಂತ ಹೇಳ್ಬಿಟ್ಟು ಇಡೀ ಮಾಡಿ ಇದು ಮಾಡಿದ್ರು ಕೊಟ್ಟರು. ನಾನು ಅವರು ನಡೆಸ್ಕೊಟ್ಟಿದ್ದಾನೋ ಬಿಟ್ಟಿದ್ರು 1.5 ವರ್ಷದಿಂದ ನಾನು ಮತ್ತೆ 1 ವರ್ಷದಿಂದ ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ. ಸರಿ ಮಾಡ್ತಾ ಇದ್ದೀನೋ ಕರೆಕ್ಟಾಗಿ ಮಾಡ್ತಾ ಇದ್ದೀನೋ ಅನ್ನೋದು ತಾವೇ ಹೇಳ್ಬೇಕೆಲ್ಲರೂ. ಹಂಗಾಗಿ ಇನ್ನು ಮುಂದೆ ಆದರೂ ನಾನು ಯಾವುದೇ ತಪ್ಪು ಮಾಡಿದೆ ಇನ್ನಿರೋ ಒಂದು 4-5 ವರ್ಷ 6 ವರ್ಷ ಇದೆ ನನಗೆ. 6 ವರ್ಷದಲ್ಲಿ ಇರ್ತೀವೋ ಇಲ್ಲ ಇದ್ರೆ ಇದೇ ಪಂಚಾಯತಿಯಲ್ಲಿ ಕೆಲಸ ಮಾಡಿ ನಾನು ಒಳ್ಳೇದು ಅನ್ಸ್ಕೊಂಡು ಹೊರಗಡೆ ಹೋಗೋಕೆ ಇಷ್ಟಪಡ್ತೀನಿ. ಎಲ್ಲರೂ ನಿಮ್ಮ ಆಶೀರ್ವಾದ ನನಗಿರಲಿ ಅಂತ ಕೇಳ್ಕೊಂತ ನಿಮ್ಮೆಲ್ಲರಿಗೂ ನಮಗೇನು ನವೀನ ಹರೀಶ್ ಅವರಾಗಲಿ ಮತ್ತು ಗೌರಮ್ಮ ಅವರಾಗಲಿ ವಾಲ್ಮೀಕಿ ಅವರಾಗಲಿ ಯಾರು ಸದಸ್ಯರಾಗಿರೋದಿಲ್ಲ ಎಲ್ಲರೂ ಸಹ ನಮಗೆ ತುಂಬ ಸಹಕಾರ ಮಾಡಿ ಗ್ರಾಮ ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಮಾಡಿದೆ. ಎಲ್ಲರಿಗೂ ನಮ್ಮ ಕಡೆ ಬಂದಿರೋದು. ಹಾಗೆ ನಮ್ಮ ಕಡೆಯಿಂದ ಏನಾದರೂ ಅಧಿಕಾರಿಗಳಿಗೆ ತಪ್ಪಾಗಿ ನಾವು ಕೆಲವು ಟೈಮ್ ಮಾತಾಡಿದ್ವಿ, ಕೆಲಸ ಆಗಿಲ್ಲ ನಾವು. ಹಾಗೆ ಸದಸ್ಯರಿಗೆ ನಮ್ಮ ಕಡೆಯಿಂದ ತೊಂದರೆ ಆಗಿದೆ, ಎಲ್ಲ ಕ್ಷಮಿಸಬೇಕು. ಮತ್ತು ಎಲ್ಲ ನನ್ನೂ ಸಹ ಉಪಾಧ್ಯಕ್ಷರಾಗಿ ಮಾಡಿದ ಎಲ್ಲ ಸದಸ್ಯರಿಗೂ ಅದರಿಂದ ತುಂಬ ತುಂಬ ಥ್ಯಾಂಕ್ಸ್. ವರ್ಷದಲ್ಲಿ ನಮ್ಗೆ ಸಿಕ್ಕಂಥ ಅವಕಾಶವನ್ನು 5 ವರ್ಷದಲ್ಲಿ ಸಮರ್ಪಕವಾಗಿ ನನ್ನ ಹಿಡಿತದಲ್ಲಿ ಎಷ್ಟು ದಿನಗಳಿತ್ತು ಅಷ್ಟು ದಿನವೂ ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡಿದ್ದೀನಿ. ಆ ಟ್ರ್ಯಾಕ್ಟರ್ ತಂದಿದ್ದೀನಿ, ಎಷ್ಟೋ ಜನಕ್ಕೆ ಇಲ್ಲಿ 4-5 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ. ಮೊನ್ನೆ ಆ್ಯಂಬುಲೆನ್ಸ್ ತಂದಿದ್ದೀನಿ, ಅದಕ್ಕೂ ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ. ಎಲ್ಲ ಮೆಂಬರ್ಗಳ ಸಹಕಾರದಿಂದ ನಾನು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ. ಇದ್ರ ಮುಂದೆ ಜನ ಇನ್ನೇನು ತಿಳ್ಕೊತಾರೋ ನನಗೆ ಗೊತ್ತಿಲ್ಲ. ನಾನೇನು ಮಾಡಿದ್ದೀನಿ, ಒಳ್ಳೊಳ್ಳೆ ಸುಸಜ್ಜಿತವಾದ ರಸ್ತೆಗಳು ಮಾಡಿದ್ದೀನಿ. ನಾನು ಸಿಕ್ಕಿದ್ದ ಅವಕಾಶದಲ್ಲಿ ಚರಂಡಿಗಳು ಮಾಡಿಸಿದ್ದೀನಿ. ನನ್ನ ಶಕ್ತಿ ಮೀರಿ 1 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ನನ್ನ ಸ್ನೇಹಿತರು ಎಲ್ಲ ಪಾರ್ಟಿ ಬಿಟ್ಟು ರಾಜಕೀಯ ಹೊರತುಪಡಿಸಿ ಎಲ್ಲರೂ ಒಂದು ಪ್ರೇರಣೆಯಾಗಿ ಕೆಲಸ ಮಾಡಬೇಕಂತ ಈ ಮಾಧ್ಯಮದ ಮೂಲಕ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೀನಿ. ಏನಿವತ್ತು ಮಾಯಚಂದ್ರ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯತ್ವಕ್ಕೆ 5 ವರ್ಷ ಪೂರ್ಣಗೊಂಡು ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಅಧಿಕಾರಿ ವರ್ಗದವರು ಇಟ್ಕೊಂಡಿದ್ರು ಇವತ್ತಿನ ದಿವಸ.
ನಾನು ಮತ್ತು ನನ್ನ ಜೊತೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗಗಳೆಲ್ಲ ಭಾಗವಹಿಸಿ ತುಂಬ ಅತ್ಯುತ್ತಮವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಮೊದಲನೇದಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತು ಏನಪ್ಪ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತ ಹೇಳಿದ್ರೆ, ನಾನು ಕಳೆದ 2010ರಲ್ಲಿ ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾದೆ. 2011ರಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. 2014ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಅದೊಂದು ಅನುಭವ ಇತ್ತು. ಮತ್ತು 2020ರಲ್ಲಿ 2ನೇ ಬಾರಿ ನಮ್ಮ ಮಂಚನಹಳ್ಳಿ ಗ್ರಾಮದ ಮತದಾರ ಬಂಧುಗಳು ನನ್ನ ಮರು ಆಯ್ಕೆ ಮಾಡಿ ಕಳಿಸ್ಕೊಟ್ಟು ಈ ಒಂದು 5 ವರ್ಷದಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ನಾನು ಮತ್ತು ಇನ್ನಿಬ್ಬರು ಸದಸ್ಯರುಗಳು ಸೇರಿ ಶ್ರೀಮತಿ ಕಲಾವತಿ ವೆಂಕಟೇಶ್ ಅವರು ಮತ್ತು ಶ್ರೀ ಮಣಿಕಂಠ ಸದಾಶಿವ ಅವರು ಅವರ ಒಂದು ಸಹಕಾರದೊಂದಿಗೆ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ನಿಮಗೇನು ಬೇಕಾದರೆ ಬಂದು ನಮ್ಮೂರು ಜನಗಳು ಕೇಳ್ಕೊಬೋದು. ಆಮೇಲೆ ಇನ್ನೊಂದು ವಿಶೇಷವಾಗಿ ನಮ್ಮ ಗ್ರಾಮದ ಸರ್ವ ಸದಸ್ಯರಿಗೂ ಕೊನೆಯದಾಗಿ ಒಂದು ವಿಷಯ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಮ್ಮದು ಅಧಿಕಾರ ಮುಗೀತಪ್ಪ ಅಂದ್ಕೊಂಡು ನಮ್ಮನ್ನು ಸಂಪರ್ಕ ಮಾಡದೇ ಇರೋದು ಅವ್ರದ್ದು ಮಾಡದೇ ಇರಬಾರ್ದು. ಯಾಕಂತಂದರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋ ಒಂದು ಧೈರ್ಯ ಇದೆ. ಕಾರಣ ಏನಪ್ಪ ಅಂತಂದರೆ, ನಮ್ಮದೇ ಆದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮದೇ ಪಕ್ಷದ ನಮ್ಮ ಅಭಿವೃದ್ಧಿ ಅಧಿಕಾರರಾದ ಬಿ ಶಿವಣ್ಣ ಸಾಹೇಬರಿದ್ದಾರೆ. ಅವರ ಒಂದು ಮುಖಾಂತರ ಆಡಳಿತಾಧಿಕಾರಿಗಳಿಗೆ ಹೇಳಿಸಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿಸ್ತೀವಿ ಅಂತ ಭರವಸೆ ಕೊಡ್ತಾಯಿದ್ದೀವಿ ನಮ್ಮ ಗ್ರಾಮದ ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರಿಗೆ. ಎಲ್ರಿಗೂ ಧನ್ಯವಾದ. ಈ ದಿನ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ಸರ್ವ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದರು ಅಧಿಕಾರಿ ವರ್ಗದವರು. ಅವ್ರಿಗೆ ಮೊದಲೇ ಬಾರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಆದಮೇಲೆ ನಾವು 5 ವರ್ಷಗಳ ಕಾಲ ನಾವು ನಿರಂತರವಾಗಿ ನಾವು ಸದಸ್ಯರಾಗಿ ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ. ನಮ್ಮ ಆತ್ಮತೃಪ್ತಿಗೆ ತಕ್ಕಂತೆ ನಾವು ಕೆಲಸವನ್ನು ಮಾಡಿದ್ದೇವೆ ಈ ಒಂದು ಪಂಚಾಯತಿ ಅಭಿವೃದ್ಧಿಗಾಗಿ. ಹಾಗಾಗಿ ಬಂದ ತಕ್ಷಣ ನಾವು ಮೊದಲನೇ ಆದ್ಯತೆ ನೀರಿಗಾಗಿ ನಾವು ನೀರಿನ ಸಮಸ್ಯೆ ಇತ್ತು ನಮ್ಮ ಪಂಚಾಯತಿನಲ್ಲಿ. ಆ ನೀರಿನ ಸಮಸ್ಯೆ ಇಲ್ಲದಾಗೆ ಎಲ್ಲೂ ಕುಡಿಯೋ ನೀರಿಗೆ ಸಮಸ್ಯೆ ಆಗದಂತೆ ಅದನ್ನು ನಾವು ನಿಭಾಯಿಸಿದ್ದೇವೆ. ಆಗ ಆ ಅಧ್ಯಕ್ಷರಾಗಿದ್ದವರು ಶ್ರೀಮತಿ ಭಾಗ್ಯಮ್ಮ ಜಯಕುಮಾರ್ ಅವರು ಸಹ ಉತ್ತಮವಾಗಿ ಕೆಲಸವನ್ನು ಮಾಡಿದ್ರು. ಅವ್ರ ನಂತರ ಗೌರಮ್ಮ ಅವರು ಸಹ ಉತ್ತಮವಾಗಿ ಕೆಲಸವನ್ನು ಮಾಡಿದ್ರು ಅಧ್ಯಕ್ಷರಾಗಿ. ಅವ್ರ ನಂತರ ನಮ್ಮ ಮಂಜುನಾಥರು ಸಹ ಅವರು ಸಹ ಕುಡಿಯೋ ನೀರಿಗಾಗಲಿ, ರಸ್ತೆಗಾಗಲಿ, ಚರಂಡಿಗಾಗಲಿ ಎಲ್ಲ ಒಳ್ಳೆ ಆದ್ಯತೆಯನ್ನು ಕೊಟ್ಟು ಅವ್ರದ್ದೇ ಆದ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಹಾಗೆ ಭುವನ ಮಂಜಾಕ್ನವರು ಸಹ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಉತ್ತಮವಾಗಿ ಅವರು ಅಲ್ಪಾವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ನೊಬ್ಬರು ಸದಸ್ಯರು ನಮ್ಮ ನಾರಾಯಣಪ್ಪನವರು, ಅವರು ಇದ್ದಿದ್ದು ಕಾಲಾವಧಿ 3 ತಿಂಗಳು. ಆ 3 ತಿಂಗಳಲ್ಲಿ ಅವ್ರದ್ದೇ ಆದಂಥ ವಿಶೇಷವಾದಂಥ ಒಂದು ಕೆಲಸಗಳನ್ನು ಮಾಡಿದ್ರು. ಈ ಹಿಂದೆ ಅವರ ಒಂದು ಮಾರ್ಗದರ್ಶನದಲ್ಲೇ ಕಸ ವಿಲೇವಾರಿ ಘಟಕ ಇರಲಿಲ್ಲ. ಎಲ್ಲಂದ್ರಲ್ಲೇ ಕಸ ನಮ್ಮ ರಸ್ತೆಗಳಲ್ಲಿ ಅಲ್ಲಿಲ್ಲೆಲ್ಲ ಸಾರ್ವಜನಿಕರು ಆಗ್ತಾಯಿದ್ರು. ಇದು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಕಸದ ವಿಲೇವಾರಿ ಘಟಕ ಬೇಕಂತೇಳಿ ಅದನ್ನು ನಾವು ಘಟಕ ಸ್ಥಾಪನೆ ಮಾಡಿದ್ವಿ. ಹಾಗೆ ಅನೇಕ ಒಳ್ಳೆಯ ಕೆಲಸಗಳನ್ನು ಅಂಗನವಾಡಿ ಇರ್ಬೋದು ಅಥವಾ ಶುದ್ಧ ನೀರಿನ ಘಟಕ ಇರ್ಬೋದು, ಆಂಬ್ಯುಲೆನ್ಸ್ ಎಲ್ಲ ಮಾಡಿದ್ವಿ. ಈಗ ಕೊನೆ ಒಂದು ಅವಧಿಯಲ್ಲಿ ಆಂಬ್ಯುಲೆನ್ಸ್ ಬೇಕಾಗಿತ್ತು. ಆಂಬ್ಯುಲೆನ್ಸು ಬಡವರಿಗೆ, ಶ್ರೀಮಂತರು ಯಾವುದೇ ಕಾರ್ಯಗಳಲ್ಲಿದೆ ಅವ್ರ ಇಷ್ಟಾನುಸಾರ ಹೋಗ್ತಾರೆ. ಆದರೆ ಬಡವರಿಗೆ ಆ ಒಂದು ಸಂದರ್ಭದಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಬಡವರ ಒಂದು ಕಷ್ಟವನ್ನು ಅರಿತು ಆಂಬ್ಯುಲೆನ್ಸು ಒಂದು ಕೊಡುಗೆಯಾಗಿ ಒಂದು ಅಲ್ಪಾವಧಿಯಲ್ಲಿ ನೀಡಿದ್ವಿ. ಹಾಗೆ ಇನ್ನು ಅನೇಕ ಸುಮಾರು ಒಂದು 20-25 ವರ್ಷಗಳಿಂದ ವ್ಯಾಜ್ಯಗಳು ರಸ್ತೆಗಳು ಒಂದು 2-3 ಕೊಡ್ಲಿಪುರ ದಾರಿನಲ್ಲಿ ಆಗಿರ್ಬೋದು ಅಥವಾ ದೊಡ್ಡಕೆರೆಯಿಂದ ನಮ್ಮ ಓಲಿ ಫ್ಯಾಮಿಲಿ ಶಾಲೆವರೆಗೂ ಒಂದು ರಸ್ತೆ ಅಭಿವೃದ್ಧಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅಲ್ಪಾವಧಿಯಲ್ಲಿ. ಹಾಗೆ ರಸ್ತೆಗಳು ಕಾಂಕ್ರೀಟ್ ಆಗುವ ಕೆಲಸಗಳನ್ನು ಸಹ ನಾರಾಯಣಪ್ಪನವರ ಒಂದು ಅವಧಿಯಲ್ಲಿ ಮಾಡಿದ್ದೇವೆ. ಇನ್ನು ಹೆಚ್ಚಾಗಿ ದುಡಿದಂಥ ಎಲ್ಲ ಅಧ್ಯಕ್ಷರುಗಳಿಗೂ ನಾನು ಈ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಅವರ ಮುಂದಿನ ಭವಿಷ್ಯ ಸಹ ಒಳ್ಳೆಯದಾಗಲಿ, ಅವ್ರಿಗೆ ಸಕಲ ಐಶ್ವರ್ಯ, ಆರೋಗ್ಯ ಎಲ್ಲವನ್ನು ದೇವರು ನೀಡಲಿ ಅಧ್ಯಕ್ಷರುಗಳಿಗೂ ಮತ್ತು ಸದಸ್ಯರುಗಳಿಗಂತ ಈ ಮುಖಾಂತರ ತಿಳಿಸ್ತಾ, ಅಧಿಕಾರಿ ವರ್ಗದವರು ಸಹ ನಮಗೆ ಆದಷ್ಟು ಸಹಕಾರ ಕೊಟ್ಟು ಕೆಲಸಗಳು ಮಾಡೋದಕ್ಕೆ ನಮಗೆ ಉತ್ತೇಜನ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.